ಸಮಸ್ತ ನಾಡಿನ ಜನತೆಗೆ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ? 2 ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ? ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ? ಹಾಗೆ ಪಿಂಚಣಿ ಹಣ ಹೆಚ್ಚಳವಾಗಿದೆಯಾ? ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಪಿಂಚಣಿ ಜಮಾ ಆಗಿದೆಯಾ? ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ವೀಕ್ಷಕರೇ, ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಷಯವನ್ನ ತಂದಿದ್ದೇನೆ. ಹೌದು, ಇದು ನಮ್ಮ ರಾಜ್ಯದ ಲಕ್ಷಾಂತರ ಬಡ ಕುಟುಂಬಗಳಿಗೆ, ಹಿರಿಯರಿಗೆ ಸಂಬಂಧಪಟ್ಟಿದ್ದು. ಅದೇನಪ್ಪ ಅಂತಂದ್ರೆ ಮಾಸಾಸನ ಅಥವಾ ಪಿಂಚಣಿ ಯೋಜನೆ. ಕಳೆದ ಒಂದು ವಾರದಿಂದ ನನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಸಾಕು, 100ಕ್ಕೆ 90 ಜನ ಕೇಳ್ತಾ ಇರೋದೇ ಒಂದೇ ಪ್ರಶ್ನೆ. ಸರ್, ನಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಸರ್, 3 ತಿಂಗಳಿಂದ ದುಡ್ಡು ನಿಂತು ಹೋಗಿದೆ, ನಾವೇನ್ ಮಾಡಬೇಕು? ಹಾಗೆ ಈ ತಿಂಗಳ ದುಡ್ಡು ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ನಿಮಗೂ ಈ ಪ್ರಶ್ನೆ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ನಿಮಗೋಸ್ಕರನೇ ಮಾಡಿರೋದು. ಇವತ್ತಿನ ವಿಡಿಯೋದಲ್ಲಿ ನಾವು 3 ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಲ್ಲಿ ಫೆಬ್ರವರಿ ತಿಂಗಳ ಹಣ ಇವತ್ತಿನಿಂದಲೇ ಜಮಾ ಆಗ್ತಾ ಇದೆಯಾ? ಹಾಗೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆಯೋ ಅವರಿಗೆ ಸರ್ಕಾರ ಕೊಡ್ತಿರೋ ಗುಡ್ ನ್ಯೂಸ್ ಏನು? ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಕೇವಲ 2 ನಿಮಿಷದಲ್ಲಿ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ? ಈ 3 ವಿಷಯಗಳನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಷಯ ತುಂಬಾನೇ ಇದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಪಾಯಿಂಟ್ ಕೂಡ ಮುಖ್ಯ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲೇದಾಗಿ ಸಿಹಿ ಸುದ್ದಿಯಿಂದಲೇ ಶುರು ಮಾಡೋಣ. ಯಾರೆಲ್ಲ ಸಂಧ್ಯಾ ಸುರಕ್ಷಾ ಹಾಗೂ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಹಾಗೂ ಮೈತ್ರಿ ಯೋಜನೆ ಅಥವಾ ಅಂಗವಿಕಲರ ಪಿಂಚಣಿಗಾಗಿ ಕಾಯ್ತಾ ಇದ್ದೀರೋ, ನಿಮ್ಮ ಕಾಯುವಿಕೆಗೆ ಈಗ ಅಂತ್ಯವಾಗುವ ಸಮಯ ಬಂದಿದೆ. ನಮಗೆ ರಾಜ್ಯದ ಖಜಾನೆ ಇಲಾಖೆಯ ಮೂಲಗಳಿಂದ ಸಿಕ್ಕಿರುವ ಖಚಿತ ಮಾಹಿತಿ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಪ್ರಕ್ರಿಯೆ ಇವತ್ತಿನಿಂದಲೇ ಶುರು ಆಗಲಿದೆ. ಸಾಮಾನ್ಯವಾಗಿ ಸರ್ಕಾರ ಒಂದು ಸಿಸ್ಟಮ್ ಇಟ್ಟುಕೊಂಡಿದೆ. ಅದೇನಂತಂದ್ರೆ ಪ್ರತಿ ತಿಂಗಳು 1ನೇ ತಾರೀಕಿನಿಂದ 10ನೇ ತಾರೀಕಿನ ಒಳಗಾಗಿ ಡಿಬಿಟಿ ಮೂಲಕ ಹಣ ಹಾಕಬೇಕು ಅಂತ. ಅದರಂತೆ ಇವತ್ತು ಸಂಜೆಯಿಂದಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಹಣ ಜಮಾ ಆಗುವ ಮೆಸೇಜ್ಗಳು ಬರಲು ಶುರು ಆಗಬಹುದು. ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ? ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮತ್ತು ಹಿಂದುಳಿದ ತಾಲೂಕುಗಳಿಗೆ ಸರ್ಕಾರ ಮೊದಲ ಆದ್ಯತೆ ನೀಡುತ್ತೆ. ಆಮೇಲೆ ಹಂತ ಹಂತವಾಗಿ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಇವತ್ತಿನಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಹೋಗಿ. ಮ್ಯಾಕ್ಸಿಮಮ್ ಅಂದ್ರೆ ಫೆಬ್ರವರಿ 10 ಅಥವಾ 12ರ ಒಳಗಾಗಿ ರಾಜ್ಯದ ಎಲ್ಲಾ 31 ಜಿಲ್ಲೆಗಳ ಪಿಂಚಣಿದಾರರಿಗೆ ಹಣ ಜಮಾ ಆಗೋದು ಗ್ಯಾರಂಟಿ. ಈಗ ಬರೋಣ ಅತಿ ಮುಖ್ಯವಾದ ವಿಚಾರಕ್ಕೆ. ತುಂಬಾ ಜನಕ್ಕೆ ಕಳೆದ 2 ಅಥವಾ 3 ತಿಂಗಳಿಂದ ಹಣ ಬಂದಿಲ್ಲ. ಯಾಕೆ ಹೀಗಾಯ್ತು? ಸರ್ಕಾರ ದುಡ್ಡು ಇಲ್ಲದೆ ನಿಲ್ಲಿಸ್ತಾ ಇದೆಯಾ? ಖಂಡಿತ ಇಲ್ಲ ಸ್ನೇಹಿತರೆ, ಇಲ್ಲಿ ನಡೀತಾ ಇರೋದೇ ಬೇರೆನೇ ಕತೆ. ರಾಜ್ಯ ಸರ್ಕಾರ ಕಳೆದ 6 ತಿಂಗಳಿಂದ ಪಿಂಚಣಿ ಪಟ್ಟಿ ಶುದ್ಧೀಕರಣ ಅಂತ ಒಂದು ದೊಡ್ಡ ಆಪರೇಷನ್ ಮಾಡ್ತಾ ಇದೆ. ಏನಿದು ಆಪರೇಷನ್? ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ದಾಖಲೆ ಕೊಟ್ಟು ಪಿಂಚಣಿ ಪಡಿತಾ ಇದ್ರು. ಕೆಲವರು ಸತ್ತೋಗಿದ್ರು, ಅವರ ಹೆಸರಲ್ಲಿ ಮಕ್ಕಳು ದುಡ್ಡು ತಗೊಳ್ತಾ ಇದ್ರು. ಇನ್ನು ಕೆಲವರು ವಯಸ್ಸು ಸುಳ್ಳು ಹೇಳಿ 60 ವರ್ಷ ಆಗದೇ ಇದ್ರು ವೃದ್ಧಾಪ್ಯ ವೇತನ ತಗೊಳ್ತಾ ಇದ್ರು. ಅಂಗವಿಕಲರು ಇಲ್ಲದವರು ಕೂಡ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇದನ್ನ ತಡೆಯೋಕೆ ಅಂತಾನೆ ಸರ್ಕಾರ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಮನೆ ಮನೆಗೆ ಕರೆಸಿ ಪರಿಶೀಲನೆ ಮಾಡ್ತಾ ಇದ್ರು. ಈ ಪ್ರೊಸೆಸ್ ನಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವೊಬ್ರು ನಿಜವಾದ ಬಡವರು ಇದ್ದರೂ ಕೂಡ ಸಣ್ಣ ಪುಟ್ಟ ದಾಖಲೆ ತಪ್ಪಿನಿಂದ, ಉದಾಹರಣೆಗೆ ರೇಷನ್ ಕಾರ್ಡ್ ನಲ್ಲಿ ಹೆಸರು ವ್ಯತ್ಯಾಸ ಇರೋದಕ್ಕೆ ಹಣ ಬಂದಿರೋದಿಲ್ಲ, ಅವರ ಪಿಂಚಣಿ ಕೂಡ ಹೋಲ್ಡ್ ಆಗಿತ್ತು. ಇದೇ ಕಾರಣಕ್ಕೆ ನಿಮ್ಗೆ ಕಳೆದ ತಿಂಗಳು ಕೂಡ ಹಣ ಬಂದಿಲ್ಲ. ಆದ್ರೆ ಈಗ ಅಧಿಕಾರಿಗಳು ಹೇಳ್ತಿರೋ ಪ್ರಕಾರ ಈ ವೆರಿಫಿಕೇಶನ್ ಕೆಲಸ 90% ಮುಗಿದಿದೆ. ಯಾರೆಲ್ಲ ಜೆನ್ಯೂನ್ ಇದ್ದೀರೋ ಅವರ ಹೆಸರನ್ನ ಮತ್ತೆ ಲಿಸ್ಟ್ಗೆ ಸೇರಿಸಲಾಗಿದೆ. ಹಾಗಾಗಿ ಭಯ ಪಡಬೇಡಿ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈಗ ನಡೀತಾ ಇರೋ ಫೆಬ್ರವರಿ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಬಂತು ಅಂತಂದ್ರೆ ಅದು ಸರ್ಕಾರಕ್ಕೆ ಆರ್ಥಿಕ ವರ್ಷದ ಅಂತ್ಯ. ನಿಯಮದ ಪ್ರಕಾರ ಈ ವರ್ಷಕ್ಕೆ ಅಂತ ಮೀಸಲಿಟ್ಟಿರುವ ಹಣವನ್ನ ಸರ್ಕಾರ ಮಾರ್ಚ್ 31ರ ಒಳಗೆ ಖರ್ಚು ಮಾಡಲೇಬೇಕು. ಇಲ್ಲ ಅಂತಂದ್ರೆ ಆ ದುಡ್ಡು ವಾಪಸ್ ಹೋಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಈಗ ಬಾಕಿ ಉಳಿದಿರೋ ಎಲ್ಲಾ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಯಾರಿಗೆಲ್ಲ ಜನವರಿ ಅಥವಾ ಡಿಸೆಂಬರ್ ತಿಂಗಳ ಹಣ ಬಂದಿಲ್ವೋ ಅವರಿಗೆ ಫೆಬ್ರವರಿ ತಿಂಗಳ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಒಟ್ಟಿಗೆ ಹಣ ಬರುವ ಸಾಧ್ಯತೆ ಇದೆ. ಅಂದ್ರೆ 1200 ಬರೋ ಕಡೆ 2400 ಅಥವಾ 3600 ರೂಪಾಯಿ ಒಟ್ಟಿಗೆ ಜಮಾ ಆಗಬಹುದು ಅಂತ ತಿಳಿಸಲಾಗಿದೆ. ಇದು ನಿಜಕ್ಕೂ ಒಂದು ಜಾಕ್ಪಾಟ್ ಅಂತಾನೆ ಹೇಳ್ಬಹುದು. ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಹೌದು ಸರ್, ನೀವು ಹೇಳಿದ್ದೆಲ್ಲ ಸರಿ, ಆದ್ರೆ ನಮಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ, ನಾವು ಏನ್ ಮಾಡ್ಬೇಕು? ಸುಮ್ಮನೆ ಕುಳಿತುಕೊಳ್ಬೇಕಾ? ಬೇಡ, ನೀವು ಈ 3 ಕೆಲಸವನ್ನ ಚೆಕ್ ಮಾಡ್ಕೋಬೇಕು. ಒಂದನೇದಾಗಿ NPCI ಮ್ಯಾಪಿಂಗ್. ಹೌದು, ಬ್ಯಾಂಕ್ಗೆ ಹೋಗಿ ನನ್ನ ಆಧಾರ್ ನಂಬರ್ ಬ್ಯಾಂಕ್ ಖಾತೆಗೆ ಮ್ಯಾಪ್ ಆಗಿದ್ಯಾ ಅಂತ ಕೇಳಿ. ಬರೀ ಲಿಂಕ್ ಆದ್ರೆ ಸಾಲದು, NPCI ಮ್ಯಾಪಿಂಗ್ ಆಗಿರ್ಲೇಬೇಕು. ಎರಡನೇದಾಗಿ ರೇಷನ್ ಕಾರ್ಡ್. ಹೌದು, ನಿಮ್ಮ BPL ಕಾರ್ಡ್ ರದ್ದಾಗಿದ್ಯಾ ಅಥವಾ ಆಕ್ಟಿವ್ ಇದೆಯಾ ನೋಡಿ.
ರೇಷನ್ ಕಾರ್ಡ್ BPL ಆಗಿದ್ರೆ ಪಿಂಚಣಿ ಬರೋದಿಲ್ಲ. ಇನ್ನು ಮೂರನೇದಾಗಿ ಭೌತಿಕ ಪರಿಶೀಲನೆ ಅಂದ್ರೆ ನಿಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಅಂದ್ರೆ VA ಅಥವಾ ನಾಡ ಕಚೇರಿಗೆ ಹೋಗಿ ನನ್ನ ಪಿಂಚಣಿ ID ಕೊಡ್ತೀನಿ, ಸ್ಟೇಟಸ್ ಅನ್ನ ಏನಿದೆ ಅಂತ ನೋಡಿ ಅಂತ ಕೇಳಿ. ಅಲ್ಲಿ ಆಕ್ಟಿವ್ ಅಂತ ಇದ್ರೆ ಮಾತ್ರ ದುಡ್ಡು ಬರುತ್ತೆ. ಸಸ್ಪೆಂಡ್ ಏನಂತ ಇದ್ರೆ ನೀವು ಮತ್ತೆ ಅರ್ಜಿ ಕೊಡ್ಬೇಕಾಗುತ್ತೆ. ಮನೆಯಲ್ಲಿ ಕೂತು ಕೂಡ ನೀವು ನಿಮ್ಮ ಖಾತೆಗೆ ಪಿಂಚಣಿಯನ್ನು ಜಮಾ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬಹುದು. ಹೌದು, DBT ಕರ್ನಾಟಕ ಅಂತ ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ ಹಾಕಿದ್ರೆ ಸಾಕು, ದುಡ್ಡು ಯಾವತ್ತು ಬಂತು ಹಾಗೆ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಡೇಟ್ ಸಮೇತ ತೋರಿಸುತ್ತೆ. ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸೋ ಅವಶ್ಯಕತೆ ಇರುವುದಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಈಗ ಹಳ್ಳಿಗಳಲ್ಲಿ ಕೆಲವು ಮಧ್ಯವರ್ತಿಗಳು ಬರ್ತಾರೆ, ನನಗೆ 500 ರೂಪಾಯಿ ಕೊಡಿ ನಿಮ್ಮ ಪಿಂಚಣಿ ಸರಿ ಮಾಡಿಕೊಡ್ತೀನಿ ಅಂತ. ದಯವಿಟ್ಟು ಅಂಥವ್ರ ಮಾತು ನಂಬಿ ಮೋಸ ಹೋಗ್ಬಿಡಿ. ಸರ್ಕಾರ ಈ ಸೇವೆಗಳನ್ನ ಉಚಿತವಾಗಿ ನಾಡ ಕಚೇರಿಯಲ್ಲಿ ಮಾಡಿಕೊಡ್ತಿದೆ. ನಿಮಗೆ ಯಾವುದೇ ಸಮಸ್ಯೆ ಆದರೂ ಕೂಡ ನೇರವಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನೀವು ಅಲ್ಲಿ ಸರಿಪಡಿಸ್ಕೊಳ್ಬೇಕು. ಹಾಗಾದರೆ DBT ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಳೋದು ಹೇಗೆ? ಹೌದು, ಮೊದಲನೇದಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಆ್ಯಪಿನ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಲ್ಲಿ ಪ್ಲೇಸ್ಟೋರ್ನಲ್ಲಿ DBT ಕರ್ನಾಟಕ ಆ್ಯಪ್ ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಬೇಕು. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ನಂತರ ಮುಂದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು 4 ಸಂಖ್ಯೆ MPIN ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಆ MPIN ಕ್ರಿಯೇಟ್ ಮಾಡಿದ ತಕ್ಷಣ ಮುಂದೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಯಾವ್ಯಾವ ಯೋಜನೆಯಿಂದ ಹಣ ಜಮಾ ಆಗ್ತಾ ಇದೆ ಆ ಎಲ್ಲ ಆಪ್ಷನ್ಗಳು ತೋರಿಸುತ್ತೆ. ಉದಾಹರಣೆಗೆ ಗೃಹಲಕ್ಷ್ಮಿ, ಬೆಳೆಹಾನಿ, PM ಕಿಸಾನ್ ಹಾಗೂ ಈ ವೃದ್ಧಾಪ್ಯ ಯೋಜನೆ 4 ಆಪ್ಷನ್ಗಳು ಕಾಣುತ್ತವೆ. ನೀವು ಯಾವ ಯೋಜನೆ ಹಣವನ್ನು ನೋಡಲು ಕಾಯ್ತಾ ಇದ್ದೀರಿ ಆ ಯೋಜನೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಜಮಾ ಆಗಿದೆಯಾ ಅಥವಾ ಇಲ್ವಾ ಎಲ್ಲವನ್ನು ಕೂಡ ನೀವು ಅಲ್ಲಿ ನೋಡಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನಿಮಗೆ ಯಾವ ತಿಂಗಳ ಹಣ ಪೆಂಡಿಂಗ್ ಇದೆ ಅಥವಾ ನಿಮಗೆ ಕರೆಕ್ಟ್ ಆಗಿ ಹಣ ಬರ್ತಾ ಇದೆಯಾ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯ ಹೆಸರಿನ ಜೊತೆ ಕಮೆಂಟ್ ಮಾಡಿ. ಇದರಿಂದ ಬೇರೆ ವೀಕ್ಷಕರು ಕೂಡ ಈ ಜಿಲ್ಲೆ ದುಡ್ಡು ಜಮಾ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಿರಿಯರಿಗೆ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.